ಎಲ್ಲರಿಗೂ ನಮಸ್ಕಾರ. ಗೆಟ್ ರೆಡಿ ವಿತ್ ಕಾರ್ಟೆಟ್ ಭಾಗ 7 ಫುಲ್ ಕನ್ನಡ ವ್ಯಾಕರಣ 8ನೇ ತರಗತಿ. ಮಗ್ಗದ ಸಾಹೇಬ ಬರೆದವರು ಬಾಗಲೋಡಿ ದೇವರಾಯರವರು. ಕವಿ ಪರಿಚಯ. ಬಾಗಲೋಡಿ ದೇವರಾಯರವರು ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಲೋಡಿಯವರು. ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದರು. ಆ ಕಾಲಕ್ಕೆ IAS ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ವಿದೇಶಿ ಸೇನೆಗೆ ಆಯ್ಕೆಯಾದರು. ಮಸ್ತಿ ಹಾಗೂ ಇವರು ಸಮಕಾಲೀನರು. ಅದಲ್ಲದೆ ಸಣ್ಣ ಕಥೆಗಳನ್ನು ಬರೆದವರು. ಅಷ್ಟಲ್ಲದೆ ಸುಮಾರು ಕೃತಿಗಳನ್ನು ಬರೆದಿದ್ದಾರೆ. 1985ರಲ್ಲಿ ಇವರು ನಿಧನ ಹೊಂದಿದರು. ಈ ಚಾಪ್ಟರ್ಗಳ ಪದಗಳ ಅರ್ಥ: ಅಭೀಷ್ಟ, ಬಯಸಿದ್ದು, ಅಧಿಪತ್ಯ, ಯಜಮಾನಿಕೆ, ಗಣಿಸದೆ, ಲೆಕ್ಕಿಸದೆ, ಚಿಂದಿ, ಚೂರು, ಪ್ರಶಂಸೆ, ಹೊಗಳಿಕೆ, ಮಿಲಾಯಿತಿ, ವಿದೇಶಿ ಅಥವಾ ಅನ್ಯ ದೇಶ, ಆಚ್ಛಾದಿತ, ಮುಚ್ಚಲ್ಪಟ್ಟ, ಕಳೆಬರ, ಮೃತ ದೇಹ ಅಥವಾ ಶರೀರ, ಗೌಪ್ಯ, ಗುಟ್ಟು, ರಹಸ್ಯ, ಪರಿವರ್ತನೆ, ಬದಲಾವಣೆ, ಭಿಕಾರಿ, ನಿರ್ಗರಿತ, ಹಸನ್ಮುಖಿ, ನಗುಮುಖ. ಬಾಬಾ ಸಾಹೇಬ್ ಟಿಪ್ಪಣಿ: ಉರುಸ್ ಅಂದರೆ ಮಹಮ್ಮದೀಯ ಸಾಧುಗಳ ಪುಣ್ಯತಿಥಿ ಮತ್ತು ಅಂದು ನಡೆಸುವ ಒಂದು ಜಾತ್ರೆ. ಪದ್ಮಭೂಷಣ: ಕಲೆ, ವಿಜ್ಞಾನ, ಸಮಾಜ ಸೇವೆ, ಕ್ರೀಡೆ ಮುಂತಾದ ಯಾವುದಾದರೂ ಒಂದು ಕ್ಷೇತ್ರದಲ್ಲಿ ವಿಶೇಷ ಸಾಧನೆಯನ್ನು ಮಾಡಿದ ಸಾಧಕರಿಗೆ ಭಾರತ ರತ್ನ ಭಾರತ ಸರ್ಕಾರ ನೀಡುವ ಮೌಲಿಕ ಪ್ರಶಸ್ತಿ. ಇದು ಅತ್ಯುನ್ನತ ಪ್ರಶಸ್ತಿ ಅಂತಲೂ ಹೇಳ್ತಾರೆ. ಸೈದ್ಧಾಂತಿಕ ಭಾಷಾಭ್ಯಾಸಗಳು ಅಂದರೆ ಗ್ರಾಮರ್ ಪಾಠ. ಲೆಟ್ಸ್ ವಿ ಸಿ. ವರ್ಣಮಾಲೆಯ ಪರಿಚಯ ಅಂದರೆ ವೆರಿ ಗ್ರಾಮರ್ ಪಾಠ ನೋಡ್ತಾ ಹೋಗೋಣ. ವರ್ಣಮಾಲೆಯು ಒಂದು ಬರವಣಿಗೆಯ ವ್ಯವಸ್ಥೆಯಾಗಿದ್ದು, ಇದು ಮಾತನಾಡುವ ಭಾಷೆಯಲ್ಲಿ ನಿರ್ದಿಷ್ಟ ಶಬ್ದಗಳನ್ನು ಪ್ರತಿನಿಧಿಸಲು ಅಕ್ಷರಗಳು ಎಂಬ ಪ್ರಮಾಣಿತ ಚಿಹ್ನೆಗಳ ಗುಂಪನ್ನು ಬಳಸುತ್ತದೆ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಅವುಗಳಲ್ಲಿ 13 ಸ್ವರಗಳು ಮತ್ತು 34 ವ್ಯಂಜನಗಳಿವೆ. ಕನ್ನಡ ವರ್ಣಮಾಲೆಯನ್ನು ಸ್ವರಗಳು, ವ್ಯಂಜನಗಳು ಮತ್ತು ಯೋಗವಾಹಕಗಳು ಎಂದು ವಿಂಗಡಿಸಲಾಗಿದೆ. ಕನ್ನಡ ವರ್ಣಮಾಲೆಗಳು ಅಂದರೆ ಅ, ಆ, ಇ, ಈ, ಉ, ಊ, ಋ, ಎ, ಐ, ಓ, ಔ, ಅಂ, ಔವರೆಗೆ ಸ್ವತಂತ್ರವಾಗಿ ಉಚ್ಚರಿಸಬಹುದು. ಇದು ಸ್ವರಗಳು 13 ಇದೆ. ವ್ಯಂಜನಗಳು 2ನೇ ಪಾರ್ಟ್. ವ್ಯಂಜನಗಳು 34: ಕ, ಖ, ಗ, ಘ, ಞ, ಚ, ಛ, ಜ, ಝ, ಞ, ಟ, ಠ, ಡ, ಢ, ಣ, ತ, ಥ, ದ, ಧ, ನ, ಪ, ಫ, ಭ, ಭ, ಮ, ಯ, ರ, ಳ, ವ, ಶ, ಸ, ಸ, ಹ, ಳ. ಇವುಗಳು ಉಚ್ಚರಿಸಲು ಸ್ವರಗಳ ಸಹಾಯ ಬೇಕೇ ಬೇಕು. ಹಾಗಾಗಿ ಇದನ್ನು ವ್ಯಂಜನಗಳು ಎನ್ನುತ್ತಾರೆ. 3ನೇಯದು ಯೋಗವಾಹಕಗಳು. ಯೋಗವಾಹಕಗಳಲ್ಲಿ 2 ಇದೆ. ಒಂದು ಅನುಸ್ವಾರ, ಇನ್ನೊಂದು ವಿಸರ್ಗ. ಅಂ ಮತ್ತು ಅಹ. ಇದು ಸ್ವರ ಮತ್ತು ವ್ಯಂಜನಗಳೊಂದಿಗೆ ಸೇರಿ ಉಚ್ಚಾರಣೆಯಾಗುವಂಥದ್ದು. ವರ್ಗೀಯ ವ್ಯಂಜನಗಳು: ಕ, ಕ, ಗ, ಘ, ಞ ಅದನ್ನು ಕ ವರ್ಗ ಅಂತ ಹೇಳ್ತಾರೆ. ಚ, ಛ, ಜ, ಝ, ಞ ಇದನ್ನು ಚ ವರ್ಗ. ಟ, ಠ, ಡ, ಢ, ಣ ಅದನ್ನು ತ ವರ್ಗ. ತ, ಥ, ದ, ಧ, ನ ಇದನ್ನು ಥ ವರ್ಗ. ಪ, ಪ, ಬ, ಭ, ಮ ಇದನ್ನು ಪ ವರ್ಗ ಎಂದು 5 ವರ್ಗಗಳಾಗಿ ಮಾಡಲಾಗಿದೆ. ಅವರ್ಗೀಯ ಅಂದರೆ ವರ್ಗ ಮಾಡಲಾಗದ ವ್ಯಂಜನಗಳು ಯಾವುದಿಲ್ಲ ಅಂದರೆ ಯ, ರ, ಳ, ವ, ಶ, ಸ, ಸ, ಹ, ಳ ಅವರ್ಗೀಯ ವ್ಯಂಜನಗಳನ್ನು ಉಚ್ಚರಿಸುತ್ತವೆ. ಸ್ವರಗಳ ಸಹಾಯದ ಅಗತ್ಯತೆವಿರುತ್ತದೆ, ಆದರೆ ಅವು ಸ್ವರಗಳಂತೆ ಸ್ವತಂತ್ರವಾಗಿ ಧ್ವನಿಸುವುದಿಲ್ಲ. ಇದನ್ನು ಅವರ್ಗೀಯ ವ್ಯಂಜನಗಳು ಎಂದು ಹೇಳುತ್ತೇವೆ. ಇದನ್ನು ವ್ಯಂಜನಗಳ ಇದರ ಕೆಳಗಿನ ಒಂದು ಲೈನಲ್ಲಿ ಮೆನ್ಷನ್ ಮಾಡ್ತಾರೆ: ಯ, ರ, ಳ, ವ, ಶ, ಸ, ಸ, ಹ, ಳ ಅಂತ. ಕ ವರ್ಗದ ಅಕ್ಷರಗಳು ಕಂಠಭಾಗದಲ್ಲಿ ಹುಟ್ಟುವುದರಿಂದ ಅವುಗಳು ಕಂಠ್ಯ ಅಕ್ಷರಗಳು ಎನ್ನುತ್ತೇವೆ. ಕ, ಖ, ಗ, ಘ, ಞ ಅಂದರೆ ಇದು ಕಂಠಭಾಗದಲ್ಲಿ. ಚ ವರ್ಗ ಅಂದರೆ ನೆಕ್ಸ್ಟ್ ತಾಲುವಿನ ಅಂದರೆ ದವಡೆಯ ಸಹಾಯದಿಂದ ಚ, ಚ, ಜ, ಜ, ಞ ತಾಲವ್ಯ. ಇದನ್ನು ತಾಲವ್ಯ ಎಂದು ಹೇಳಲಾಗುತ್ತದೆ. ಅಷ್ಟೇ ಅಲ್ಲದೆ ಟ ವರ್ಗ ಮೂರ್ಧ ಭಾಗದಲ್ಲಿ
ಅಂದರೆ ನಾಲಗೆಯ ಹಿಂದೆ ಚಾಚಿ ಹೇಳುವಂಥದ್ದು. ಅದನ್ನು ಮೂರ್ಧನ್ಯ ಅಕ್ಷರಗಳು ಟ ಠ ಢ ಢ ಣ ನೋಡ್ಕೊಳ್ಬೋದು. ನಾಲಗೆಯನ್ನು ಹಿಂದೆ ಚಾಚಿ ಹೇಳುವಂಥದ್ದು. ತಾ ವರ್ಗ ಹಲ್ಲುಗಳ ಬಳಿ ಹುಟ್ಟುವುದರಿಂದ ಇದನ್ನು ದಂತ್ಯ ಅಕ್ಷರ ತ ತ ದ ದ ನ ಇದನ್ನು ದಂತ್ಯ ಅಕ್ಷರ ಎನ್ನುತ್ತೇವೆ. ಅಷ್ಟೇ ಅಲ್ಲದೆ ಪ ಅಕ್ಷರ ಇದು ತುಟಿಗಳ ಸಹಾಯದಿಂದ ಉಚ್ಚರಿಸಲ್ಪಡುವುದರಿಂದ ಓಷ್ಯ ಅಕ್ಷರ ಎನ್ನುತ್ತಾರೆ. ಬೇಕಾದರೆ ನೀವು ಮಾಡಿ ಪ ಫ ಬ ಬ ಮ ಈ ಎಲ್ಲ ಅಕ್ಷರಗಳಿಗೆ ತುಟಿಗಳ ಸಹಾಯ ಬೇಕೇ ಬೇಕು. ಹಾಗಾಗಿ ಇದನ್ನು ಓಷ್ಯ ಅಕ್ಷರ ಎನ್ನುತ್ತಾರೆ. ನೆಕ್ಸ್ಟು ವರ್ಗೀಯ ವ್ಯಂಜನಗಳಲ್ಲಿ ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕ ಅಕ್ಷರಗಳೆಂದು ವಿಭಾಗಿಸಲಾಗಿದೆ. ಪ್ರಾಣ ಎಂದರೆ ಉಸಿರು ಎಂದರ್ಥ. ಕಡಿಮೆ ಪ್ರಾಣದಿಂದ ಉಸಿರಿನಿಂದ ಅಥವಾ ಉಚ್ಚರಿಸಲ್ಪಡುವಂಥದ್ದನ್ನು ನಾವು ಅಲ್ಪಪ್ರಾಣ ಎನ್ನುತ್ತೇವೆ. ಹೆಚ್ಚು ಪ್ರಾಣದಿಂದ ಉಸಿರಲ್ಪಡುವ ಅಥವಾ ಕು ಚು ಶು ಥು ಪು ಪು ಜು ಈ ಥರದ ಅಕ್ಷರವನ್ನು ಅಥವಾ ಎರಡು ಮಾತ್ರಾಗಣೆಯಿಂದ ಯೋಚಿಸುವಂಥದ್ದನ್ನು ಮಹಾಪ್ರಾಣ ಅಕ್ಷರಗಳಾಗಿವೆ. ಅಷ್ಟೂ ಅಲ್ಲದೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಞ ಞ ಣ ನ ಮ ಈ ಅಕ್ಷರಗಳು ಕೊನೆಯ ಅಕ್ಷರಗಳು ಅದನ್ನು ಅನುನಾಸಿಕಗಳೆಂದು ಹೇಳುತ್ತವೆ. ಉಳಿದ 9 ಅಕ್ಷರಗಳು ಯಾ ಟ ಲಾದಿಂದ ಅವರ್ಗೀಯ ವ್ಯಂಜನಗಳೆಂದು ಹೇಳುತ್ತೇವೆ. ಮೇಲ್ನೋಟದಲ್ಲಿ ವರ್ಗಗಳನ್ನು ಸಪರೇಟಾಗಿ ಮಾಡಿ ತೋರಿಸಲಾಗಿದೆ. ವರ್ಣ ಒಂದ್ಸಲ ಅದನ್ನು ನೋಡ್ತಾ ಹೋಗೋಣ. ವರ್ಣ ಹಿಮಾಲಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಅದರಲ್ಲಿ ಸ್ವರಗಳು 13, ವ್ಯಂಜನಗಳು 34, ಯೋಗವಾಹಕಗಳು 2. ಪಾಠ 2 ಸಾರ್ಥಕ ಬದುಕಿನ ಸಾಧಕ DVG. ಡಾಕ್ಟರ್ ಎ ಬರೆದವರು ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ರವರು 29/10/1936 ಶಿವಮೊಗ್ಗದಲ್ಲಿ ಜನಿಸಿದರು. ತಂದೆ ಶಿವರಾಮ್ ಭಟ್ಟ, ತಾಯಿ ಮೂಕಾಂಬಿಕೆ. ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿ ಕೂಡ ಕೆಲಸವನ್ನು ನಿರ್ವಹಿಸಿದ್ದಾರೆ. ಅಷ್ಟೇ ಅಲ್ಲದೆ ಸುಮಾರು ಪ್ರಶಸ್ತಿಗಳನ್ನು ಹಾಗೂ ಕೃತಿಗಳನ್ನು ಬರೆದಿದ್ದಾರೆ. ಪದಗಳ ಅರ್ಥ: ತರ್ಕ, ವಾದ, ಪರಮೋಚ್ಚ, ಅತ್ಯುನ್ನತ, ಮೇಧಾವಿ, ಬುದ್ಧಿವಂತ, ಸಂಭಾವನೆ, ಗೌರವಧನ, ವಿಕಾಸನ, ಹಿಗ್ಗುವಿಕೆ, ಕಾನನ, ವನ ಅಥವಾ ಕಾಡು, ತಿರುಪೆ, ಭಿಕ್ಷೆ. ವನ ಅಂದರೆ ಕಾಡು. ಭಾಷಾಭ್ಯಾಸ ವಾಪಸ್ ಈ ಚಾಪ್ಟರಲ್ಲಿ ಬರುವಂತಹ ಗ್ರಾಮರ್ ಪಾಠನ ನೋಡ್ತಾ ಹೋಗೋಣ. ನಾಮಪದ. ನಾಮಪದ ಎಂದರೆ ಕನ್ನಡದಲ್ಲಿ ನಾಮ ಎಂದರೆ ಹೆಸರಿನ ಪದ ಅಥವಾ ನೌನ್. ಇದು ಒಂದು ವ್ಯಕ್ತಿ, ಸ್ಥಳ ಅಥವಾ ಪ್ರಾಣಿ ಅಥವಾ ವಸ್ತುವಿನ ಹೆಸರನ್ನು ಸೂಚಿಸುತ್ತದೆ. ಉದಾಹರಣೆಗೆ ವ್ಯಕ್ತಿ ಅಂದರೆ ರಾಮ, ಸೀತೆ, ಶ್ರುತಿ ಆ ಥರ ಬರುವಂಥದ್ದು. ಸ್ಥಳ ಅಂದರೆ ಬ್ಯಾಂಗ್ಳೂರ್, ಮನೆ ಅಥವಾ ಶಾಲೆ. ಪುಸ್ತಕ ವಸ್ತು ಆಗಿರ್ತದೆ. ಪೆನ್ನು ಕೂಡ ಒಂದು ವಸ್ತು, ಮರ ಕೂಡ ಒಂದು ವಸ್ತು, ಹೂವು. ಪ್ರಾಣಿ ಅಂದರೆ ಹುಲಿ, ಆನೆ, ನಾಯಿ, ಬೆಕ್ಕು. ಈ ಥರದನ್ನು ನಾವು ನಾಮಪದಗಳು ಅಥವಾ ನೌನ್ ಅಂತ ಹೇಳ್ತೇವೆ. ನಾಮಪದಗಳಲ್ಲಿ 8 ನಾಮಪದಗಳಿವೆ. ವಸ್ತುವಾಚಕ ನಾಮಪದ, ಗುಣವಾಚಕ, ಸಂಖ್ಯೆವಾಚಕ, ಸಂಖ್ಯೇಯವಾಚಕ, ಭಾವನಾಮ, ಪರಿಮಾಣವಾಚಕ, ಪ್ರಕಾರವಾಚಕ, ದಿಗ್ವಾಚಕ. ಈ ಥರದಲ್ಲಿ ನಾಮಪದದಲ್ಲಿ ಒಟ್ಟು 8 ಪ್ರಕಾರಗಳಿವೆ. ಯಾವುದೆಲ್ಲ ಏನೇನಿದೆ ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ವಸ್ತುವಾಚಕ ಅಥವಾ ನಾಮಪದ ಯಾವುದೇ ವಸ್ತು, ವ್ಯಕ್ತಿ, ಪ್ರಾಣಿ ಅಥವಾ ಸ್ಥಳಗಳಿಗೆ ಇರುವ ಹೆಸರುಗಳನ್ನು ವಸ್ತುವಾಚಕಗಳೆನ್ನುತ್ತಾರೆ. ರೂಢನಾಮ ಅದರಲ್ಲಿ ವಾಪಸ್ಸು 3 ವಿಧಗಳು ಬಂದಿದೆ. ರೂಢನಾಮ, ಅಂಕಿತನಾಮ ಹಾಗೂ ಅನ್ವರ್ಥನಾಮ. ರೂಢನಾಮ ಅಂದರೆ ರೂಢಿಯಿಂದ ಅಂದರೆ ಅನಾದಿ ಕಾಲದಿಂದ ಬಂದಿರುವಂತಹ ನಾಮಗಳು. ಅಂದರೆ ಹೆಂಗಸು, ಗಂಡಸು, ಮಕ್ಕಳು, ನದಿ, ಬೆಟ್ಟ ಈ ಥರದ್ದು. ಅಂಕಿತ ಅಂದರೆ ವ್ಯಾವಹಾರಿಕ ಉಪಯೋಗಕ್ಕಾಗಿ ಇಟ್ಟುಕೊಂಡಿರುವಂಥ ಹೆಸರುಗಳು. ಈಗ ನಮ್ಮ ಹೆಸರುಗಳು ಶ್ರುತಿ ಇರ್ಬೋದು, ಗಣೇಶ, ಗಂಗಾ, ರಹೀಂ, ಧಾರವಾಡ ಆ ಥರದ್ದು. ಅನ್ವರ್ಥ ಅಂದರೆ ವಸ್ತುವಿನ ರೂಪ, ಗುಣ, ವ್ಯಕ್ತಿ, ಸ್ವಭಾವಗಳ ಬೇಸ್ಡ್ ಇರುವಂಥದ್ದು ಅನ್ವರ್ಥನಾಮ. ಜಾಣ ಅಥವಾ ಪಂಡಿತ, ಶಿಕ್ಷಕ ಆ ಥರದ್ದು. ನೆಕ್ಸ್ಟು ಗುಣವಾಚಕ. ವಸ್ತು ಅಥವಾ ವ್ಯಕ್ತಿಗಳ ಗುಣ, ರೀತಿ, ಸ್ವಭಾವಗಳನ್ನು ತಿಳಿಸುವ ವಿಶೇಷಣಗಳಿಗೆ ಗುಣವಾಚಕ ಎನ್ನುವರು.
ವಿಶೇಷಗಳನ್ನು ಯಾವುದಕ್ಕೆ ಹೇಳಲಾಗುತ್ತದೆಯೋ ಅಂತಹದ್ದೇ ಶಬ್ದಗಳನ್ನು ವಿಶೇಷ್ಯಗಳು ಎನ್ನುತ್ತಾರೆ. ವಿಶೇಷಣ ಅಂದರೆ ಸಿಹಿ, ವಿಶೇಷ್ಯ ಅಂದರೆ ಹಣ್ಣು. ದೊಡ್ಡ ನದಿ, ಅಲ್ಲಿ ದೊಡ್ಡದು ಅಂದರೆ ವಿಶೇಷಣ, ವಿಶೇಷ್ಯ ನದಿ. ಒಳ್ಳೆಯ ಹುಡುಗಿ, ಒಳ್ಳೆಯ ವಿಶೇಷ ಆಗಿರ್ತದೆ. ಸಂಖ್ಯಾವಾಚಕ, ಸಂಖ್ಯೆಯನ್ನು ಹೇಳುವ ಶಬ್ದಗಳನ್ನು ಸಂಖ್ಯಾವಾಚಕ, ಉದಾಹರಣೆಗೆ 1, 2, 3, 10, ಲಕ್ಷ, ಕೋಟಿ ಇತ್ಯಾದಿ. ಸಂಖ್ಯೇಯ ವಾಚಕ, ಸಂಖ್ಯೆಯಿಂದ ಕೂಡಿದ ವಸ್ತು ವ್ಯಕ್ತಿಗಳನ್ನು ಹೇಳುವ ಶಬ್ದಗಳನ್ನೆಲ್ಲ ಸಂಖ್ಯೇಯ ವಾಚಕಗಳು ಎನ್ನುತ್ತಾರೆ. ಉದಾಹರಣೆಗೆ 2, ಅಲ್ಲಿ 2 ಅಂತ ಹೇಳುವಂಥದ್ದು ಸಂಖ್ಯೆ ಆಗಿರ್ತದೆ. 3ನೇಯವರು 3 ಸಂಖ್ಯೆ ಆಗಿರ್ತದೆ ಇಂಥದ್ದು. 5ನೇಯವರು 5, ಅಲ್ಲಿ 5 ಅಂತ ಹೇಳುವಂಥದ್ದು ನಂಬರ್ ಇದೆ, ಹಾಗಾಗಿ ಅದು ಸಂಖ್ಯೆಯ ವಾಚಕ ಆಗಿರ್ತದೆ. ನೆಕ್ಸ್ಟ್ ಭಾವನಾಮ, ವಸ್ತುಗಳ ಮತ್ತು ಕ್ರಿಯೆಗಳ ಭಾವನೆಯನ್ನು ಎಕ್ಸ್ಪ್ಲೇನ್ ಮಾಡುವಂಥದ್ದು ಭಾವನಾಮವಾಗಿರ್ತದೆ. 6ನೇ ಪರಿಮಾಣವಾಚಕ, ವಸ್ತುಗಳ ಸಾಮಾನ್ಯ ಅಳತೆ, ಪರಿಣಾಮ, ಗಾತ್ರ ಇತ್ಯಾದಿಗಳನ್ನು ಹೇಳುವ ಶಬ್ದಗಳನ್ನು ಪರಿಣಾಮವಾಚಕ ಎನ್ನುತ್ತಾರೆ. ಪರಿಣಾಮ ಅಂದರೆ ಹಲವು ಅಥವಾ ಕೆಲವು, ಅಷ್ಟು ದೊಡ್ಡದಿತ್ತು, ಇಷ್ಟು ದೊಡ್ಡದಿತ್ತು, ಸಣ್ಣದು, ಸ್ವಲ್ಪ, ಈ ಥರದ್ದು. ಪ್ರಕಾರವಾಚಕ, ವಸ್ತುಗಳ ಸ್ಥಿತಿ ಮತ್ತು ಅವುಗಳ ರೀತಿಯನ್ನು ತಿಳಿಸುವ ಶಬ್ದಗಳನ್ನು ಪ್ರಕಾರವಾಚಕ ಎನ್ನುತ್ತಾರೆ. ಉದಾಹರಣೆ ಅಂಥದ್ದು, ಅಂತಹದ್ದು, ಇಂತಹದ್ದು, ಈ ಥರದ್ದನ್ನು ಪ್ರಕಾರವಾಚಕ ಅಂತ ಹೇಳ್ತಾರೆ. ಕೊನೆಯದು ಸರ್ವನಾಮ, ನಾಮಗಳ ಬದಲಾಗಿ ಬಳಸುವ ಪದಗಳಿಗೆ ಸರ್ವನಾಮ ಎನ್ನುವರು. ಉದಾಹರಣೆ ಅವಳು, ಅವನು, ಇದು, ಅದು, ಅವರು. ಸರ್ವನಾಮಗಳಲ್ಲಿ ಪುರುಷಾರ್ಥಕ ಸರ್ವನಾಮ ಮತ್ತು ಆತ್ಮಾರ್ಥಕ ಸರ್ವನಾಮ, ಪ್ರಶ್ನಾತ್ಮಕ ಸರ್ವನಾಮ ಎಂದು 3 ವಿಧಗಳಾಗಿದೆ. ಪುರುಷಾರ್ಥಕ ಸರ್ವನಾಮದಲ್ಲಿ ವಾಪಸ್ಸು ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ. ಇದು ಇಂಪಾರ್ಟೆಂಟ್ ಬಂದಿದೆ, ಇದಕ್ಕಿಂತ ಮೊದಲು ಬಂದಿರುವ ಕಾರಣ ಇದು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೇನೆ, ಬಂದಿದೆ. ಉತ್ತಮ ಪುರುಷ, ಮಾತನಾಡುವ ವ್ಯಕ್ತಿ ತನ್ನನ್ನು ನಿರ್ಧರಿಸಿಕೊಳ್ಳುವ ಸರ್ವನಾಮವನ್ನು ಉತ್ತಮ ಪುರುಷ ಹೇಳ್ತೇವೆ. ಮಧ್ಯಮ ಅಂದರೆ ಮಾತನಾಡುವವರ ಮುಂದಿರುವ ವ್ಯಕ್ತಿ ಅಥವಾ ನೀನು ಅಥವಾ ನೀವು ಅಂತ ಹೇಳುವಂಥದ್ದು. ಪ್ರಥಮ ಪುರುಷ ಅಂದರೆ ಮಾತನಾಡುವವನಿಂದ ದೂರವಾಗಿ ಉಳಿದು ಇವನು ಈ ವಿಷಯದಲ್ಲಿ ಇಲ್ಲದೇ ಇದ್ದವರು, ಅವರು ಅಥವಾ ಅವನು, ಅವಳು, ಇವನ್ನ ನಾವು ಪ್ರಥಮ ಪುರುಷ ಅಂತ ಹೇಳ್ತೇವೆ. ಆತ್ಮಾರ್ಥಕ ಸರ್ವನಾಮ ಎಂದರೆ ಮಾತನಾಡುವವರು ತನ್ನನ್ನು ಹಾಗೂ ಇತರರನ್ನು ಗೌರವ ಸೂಚಕವಾಗಿ ಆತ್ಮ ಪ್ರಶಂಸೆಯಿಂದ ಬಳಸುವ ಸರ್ವನಾಮವನ್ನು ಆತ್ಮಾರ್ಥಕ ಸರ್ವನಾಮ ಎನ್ನುತ್ತಾರೆ. ತಾನು, ತಾವು, ತನ್ನ, ತಮ್ಮ, ಆ ಥರದ್ದು. ಪ್ರಶ್ನಾರ್ಥಕ ಸರ್ವನಾಮ ಎಂದರೆ ಪ್ರಶ್ನೆಯಿಂದ ಕೂಡಿದ ಎಲ್ಲ ಸರ್ವನಾಮಗಳನ್ನು ಪ್ರಶ್ನಾರ್ಥಕ ಸರ್ವನಾಮ ಎನ್ನಲಾಗಿದೆ. ಯಾವುವು, ಯಾವುದು, ಯಾರು, ಯಾವುದನ್ನು, ಈ ಥರದ್ದು, ಯಾವುವು, ಆವುವು, ಈ ಥರದ ವರ್ಡ್ಸ್ಗಳನ್ನು ನಾವು ಪ್ರಶ್ನಾರ್ಥಕ ಸರ್ವನಾಮ ಎಂದು ಹೇಳಲಾಗಿದೆ. ಅಷ್ಟೇ ಅಲ್ಲದೆ ಇದಿಷ್ಟು ಗ್ರಾಮರ್ ಪಾರ್ಟಲ್ಲಿ ಮೇಯ್ನಾಗಿ ಬರುವಂಥದ್ದು. ಪುರುಷಾರ್ಥಕ ಸರ್ವನಾಮದಲ್ಲಿ ಒಂದು ಕ್ವೆಶನ್ ಆಲ್ಮೋಸ್ಟ್ ಬಂದಿದೆ, ಹಾಗಾಗಿ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಉತ್ತಮ ಪುರುಷ, ಒಂದು ಸೆಂಟೆನ್ಸ್ ಕೊಟ್ಟು ಇದರಲ್ಲಿ ಉತ್ತಮ ಪುರುಷ ಯಾರು ಅಥವಾ ಮಧ್ಯಮ ಪುರುಷ ಯಾರು ಅಥವಾ ಒಂದು ಪ್ರಥಮ ಪುರುಷ ಯಾರು ಅಂತ ಕೇಳಲ್ಪಡುವ ಚಾನ್ಸಸ್ ಜಾಸ್ತಿ ಇದೆ. ಆ ಥರದ ಕ್ವೆಶನ್ಸ್ ಬರ್ತದೆ. ಟೆಕ್ಸ್ಟ್ ಕ್ವೆಶನ್ಸ್ ಪೇಪರ್ಸನ್ನು ನೋಡ್ತಾ ಹೋದಾಗ ಹೇಳ್ತಾ ಹೋಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. Please subscribe my YouTube channel. The name of the YouTube channel is TET Shruti Peral. ಟೆಟ್ ರಿಲೇಟೆಡ್ ಯಾವುದೇ ವೀಡಿಯೋಸ್ ಇರ್ಬೋದು, ಸೈನ್ಸ್, ಕನ್ನಡ ಗ್ರಾಮರಿಂದ ಪಾರ್ಟ್ 1 ಸ್ಟಾರ್ಟ್ ಮಾಡ್ತಾ ಹೋಗಿದ್ದೇನೆ. 6th ಸ್ಟ್ಯಾಂಡರ್ಡ್ ಪಾರ್ಟ್ ಕನ್ನಡ 1ರಿಂದ ಸ್ಟಾರ್ಟ್ ಮಾಡಿ ಇವತ್ತಿಗೆ ಭಾಗ 7ಕ್ಕೆ ತಲುಪಿದ್ದೇನೆ. ಹಾಗಾಗಿ ಮುಂದಿನ ನನ್ನ ಜರ್ನಿ ಇನ್ನಷ್ಟು ಸುಗಮವಾಗಬೇಕೆಂದರೆ ನಿಮ್ಮೆಲ್ಲರ ಹಾರೈಕೆಗಳು ಬೇಕೇ ಬೇಕು. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್. ಥ್ಯಾಂಕ್ ಯು.